ಸಣ್ಣ ಪುಟ್ಟ ಜಾಗಕ್ಕೆ 50-100 ತಗೊಂತಾರೆ. ಆದರೆ ಅವ್ರಿಗೆ ವ್ಯವಸ್ಥೆ ಇಲ್ಲ. ಮಳೆ ಅವಾಂತರ ತರಕಾರಿ ಮಾರುಕಟ್ಟೆ ಅಸ್ತವ್ಯಸ್ತ. ಸುಸಜ್ಜಿತ ಮಾರುಕಟ್ಟೆಗೆ ಬೇಕಿದೆ ಅಭಿವೃದ್ಧಿ ಭಾಗ್ಯ. ಮೌನಿ ಶಾಸಕರು ಜಿ ಅಂಪಯ್ಯ ನಾಯ್ಕರು, ಪುರಸಭೆ ಅಧ್ಯಕ್ಷರು ಲಕ್ಷ್ಮೀ ಡಿ ಬೀರೇಶ್ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳು ನೋಡಲೇಬೇಕಾದ ಸುದ್ದಿ ಇದು. ಕೆಕೆಆರ್ಡಿಬಿ ಅನುದಾನ ಮತ್ತು ಶಾಸಕರ ವಿಶೇಷ ಅನುದಾನ ಹಾಗೂ ಪುರಸಭೆ ಅನುದಾನದಿಂದ ಅಗತ್ಯವಾದ ಮಾರುಕಟ್ಟೆ ಕಲ್ಪಿಸಿಕೊಡುವಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುಂದಾಗಬೇಕಿದೆ. ಪ್ರತಿ ವಾರಕ್ಕೊಮ್ಮೆ ನಡೆಯುವ ಸಂತೆಯಿಂದ ವಾರ್ಷಿಕ ಲಕ್ಷಾಂತರ ರೂಪಾಯಿ ಆದಾಯ ಬಂದರೂ ಸುಸಜ್ಜಿತ ಸಂತೆ ಮಾರುಕಟ್ಟೆ ಮಾತ್ರ ಇಲ್ಲದಂತಾಗಿದೆ. ಕೈಲಿಂದ ಹಾಕೊಡ್ಬೇಕು. 800 ರೂಪಾಯಿ ಬಾಕ್ಸ್ ತಂದೀವಿ, 45 ರೂಪಾಯಿ ನಮಗೆ ಬಿದ್ದಿತ್ತು ರೇಟ್. ನಾವು 30 ರೂಪಾಯಿ ಮಾರ್ತಾ ಇದೀವಿ. ಈಗ ಮಾಲವ್ರಿಗೆ ರೊಕ್ಕ ನಾವು ಹೆಂಗ್ ಕಟ್ಟಬೇಕು ಸರ್? ನಮ್ಗೆ ಏನು ತಿನ್ನಿನ ವ್ಯವಸ್ಥೆ ಇಲ್ಲ. ಮಳೆ ಬಂತಂದ್ರೆ ಎಲ್ಲ ಮಾಲ್ ಎಲ್ಲ ಕೊಳ್ತೋಗ್ಬಿಡ್ತದೆ. ನಮ್ಗೆ ಇಲ್ಲಿ ಜಾಗ ಇಡಕ್ಕೆ ಏನು ಅಸಲ್ ನಮ್ಗೆ ಏನು ಅವಕಾಶ ಇಲ್ಲ. ಇಲ್ಲಿ ವಾಸನೆಗೆ ಗಿರಾಕ ಅಸಲ್ ಸನೆ ಬರೋದು ಮಾಲ್ ಮುಟ್ಟು ವಾಪಸ್ ಹೋಗ್ತಾ ಇದ್ದಾರೆ. ನಾವು ತುಟ್ಟಿ ಮಾಲ್ ತಂದಿಲ್ಲ, ರೊಕ್ಕ ಹೆಂಗ್ ಮಾಡ್ಬೇಕು ಸರ್? ಏನೋ ನಮ್ಗೆ ತಿನ್ನಿನ ವ್ಯವಸ್ಥೆ ಮಾಡಿ ಕೊಡ್ಬೇಕು. ಅಲ್ಲ, ಮುನ್ಸಿಪಾಲಿಟಿಗೆ ಬಾಡಿಗೆ ಕಟ್ತೀರಿ? ಬಾಡಿಗೆ ಕೊಡ್ತೀರಿ. ಟ್ಯಾಕ್ಸ್ ನೋಡಿದ್ರಿ, ಇಲ್ಲೇ ಟ್ಯಾಕ್ಸ್ ಅವ್ರನ್ನ 16 ಲಕ್ಷಕ್ಕೆ ಮಾಡೋದ ಟೆಂಡರ್ ಆಗ್ಯದ. ಇಲ್ಲ ನಾವು 50 ರೂಪಾಯಿ ಕೊಡೋದು 100-120 ಕೊಡ್ತಾ ಇದೀವಿ. ಏನ್ ವ್ಯವಸ್ಥೆ ಕಟ್ಟೆ ಮೇಲೆ ಕೂಡೋರು 120 ರೂಪಾಯಿ ಕೊಡ್ತಾ ಇದ್ರಿ. ನೆಲದ ಮೇಲೆ ಕೂಡೋರು ಅವ್ರದ್ದು 60-80 ರೂಪಾಯಿ ಅವ್ರದ್ದು. ಮಳೆ ಬಂತಂದ್ರೆ ಪೂರಾ ಸ್ಮೆಲ್ ಬಂದ್ಬಿಡ್ತದ್ರಿ. ಎಲ್ಲ ಸಂತೆ ಎಲ್ಲ ಯಾರು ಅಸಲ್ ನಿಮ್ಗೆ ವ್ಯವಸ್ಥೆ ಯಾರು ಮಾಡ್ಕೊಡ್ಬೇಕು? ಈಗ ಪುರಸಭೆ ಅವ್ರು ಮಾಡ್ಕೊಡ್ಬೇಕು. ಪುರಸಭೆಯವರು ಇಲ್ಲ, ಇದ್ರ ಜೊತೆಗೆ ನೀರಿನ ವ್ಯವಸ್ಥೆ, ಕುಡಿಯೋದು, ಶೌಚಾಲಯ ಅದೆಲ್ಲ ಆದ ಇಲ್ಲಿ ಸರ್. ಈಗ ಲೈಟಿಂದು ಸ್ವಲ್ಪ ಹೇಳಿದ್ರು, ಅದನ್ನ ಮಾಡ್ಕೊಟ್ರೆ ಇನ್ನೊಂದು ಹಾಕೊಟ್ರೆ ನಮ್ಗೆ ಸ್ವಲ್ಪ ಬೇಸ ಒಳ್ಳೇದಾಗ್ತದೆ. ಈಗ ಲೈಟಿಂಗ್ ವ್ಯವಸ್ಥೆ ಆದ್ರೆ ಒಂದು 7-8 ಗಂಟೆ ತನಕ ಇರ್ಬೋದಲ್ಲ? ಕರೆಂಟಿಂದ ಏನು ಮಾಡ್ಕೊತಿದ್ದಾರೆ ಅವರು. ಇದು ತಿನ್ನಿಂದ ಮಾಡ್ಕೊಟ್ರೆ ನಮ್ಗೆ ಸ್ವಲ್ಪ ಒಳ್ಳೇದಾಗ್ತಿದ್ದಾರೆ. ಪುರಸಭೆಯವ್ರಿಗೆ ನಮ್ದು ವಿನಂತಿ, ಸ್ವಲ್ಪ ಮಾಡ್ಕೊಟ್ರೆ ನಮ್ದು. ಯಾವ ನಿಮ್ದು? ನಮ್ದು ಮಾನ್ಯ ಹೆಸರು? ನಮ್ದು ವಾಯ್ಸ್ ಶೇಖ್ ಅಂತ. ಪುರಸಭೆ ವ್ಯಾಪ್ತಿಯ ಜಾಗದಲ್ಲಿರುವ ವಾರದ ಸಂತೆ ಬಜಾರದಲ್ಲಿ ಪ್ರತಿ ಬುಧವಾರ ನಡೆಯುವ ಸಂತೆ ಈ ಹಿಂದೆ ಸೀಮಿತ ಪ್ರದೇಶದಲ್ಲಿ ನಡೆಯುತ್ತಿತ್ತು. ಜನದಟ್ಟಣೆ ಹೆಚ್ಚಾಗಿದ್ದರಿಂದ ವ್ಯಾಪಾರ ಸ್ಥಳ ಮೌನಿ ಪೊಲೀಸ್ ಠಾಣೆಯ ಕಾಂಪೌಂಡ್ವರೆಗೆ ನಡೆಯುತ್ತಿದೆ. ಪ್ರತಿ ಸಂತೆಗೆ ಕಟ್ಟೆಯ ಮೇಲೆ ವ್ಯಾಪಾರ ಮಾಡುವವರು 120 ರೂಪಾಯಿ ತೆರಿಗೆ ಕಟ್ಟುತ್ತಾರಂತೆ. ನೆಲದ ಮೇಲೆ ಕುಳಿತವರು 50-60 ರೂಪಾಯಿ ತೆರಿಗೆ ಕಟ್ಟುತ್ತಾರಂತೆ. ಆದರೆ ಮಳೆ ಬಂದರೆ ತರಕಾರಿ ನೆನೆಯುವುದರಿಂದ ಅನಿವಾರ್ಯವಾಗಿ ಕಮ್ಮಿ ಬೆಲೆಗೆ ಮಾರುವ ಪರಿಸ್ಥಿತಿ ಬಂದಿದೆ ಅಂತಿದ್ದಾರೆ. ಹೆಚ್ಚಿನ ವ್ಯಾಪಾರಿಗಳು ಬರುವುದರಿಂದ ಪ್ರಸ್ತುತ ಸುಸಜ್ಜಿತ ಕಟ್ಟಡ, ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಹಲವು ಸೌಲಭ್ಯಗಳ ಕೊರತೆ ಇದೆ. ಮೂಲ ಸೌಲಭ್ಯ ಸಹಿತ ಸುಸಜ್ಜಿತ ಮಾರುಕಟ್ಟೆ ಅಗತ್ಯವಿದೆ ಎಂದು ವ್ಯಾಪಾರಿಗಳು ತಿಳಿಸಿದರು. ಆ ಕಟ್ಟೆ ಮಾಡ್ಯಾರ, ಆ ಟಿನ್ ಹಾಕಿಲ್ಲ, ಏನು ಹಾಕಿಲ್ಲ. ಈ ರೈತರು ಬಂದು ಕೇಸಿ ರೈತರು ಮಾಲ್ ತಗೊಂಬಂದು ಸಂತೆ ಮಾರ್ತಾರಲ್ಲ, ಒಬ್ಬರನ್ನ ಅವ್ರಿಗೆ ಏನೋ ವ್ಯವಸ್ಥೆ ಮಾಡೋದು ವ್ಯವಸ್ಥೆ ಐತೆ. 50 ಒಂದು ಸಣ್ಣ ಪುಟ್ಟ ಜಾಗಕ್ಕೆ 50-100 ತಗೊಂತಾರೆ. ಆದರೆ ಅವ್ರಿಗೆ ವ್ಯವಸ್ಥೆ ಇಲ್ಲ. ಇಲ್ಲಿ ಒಂದು ಚಪ್ಪಲಿ ಶೋರೂಮ್ನಾಗ ಇಟ್ಟು ಮಾರ್ತಾರೆ. ಚಪ್ಪಲಿ ಕಾಲ ತಿಂಬ ವಸ್ತುನ ಆ ಎಮ್ಮ ನೋಡಲ್ಲ. ಈಗ ಅಲ್ಲಿ ನೋಡಿ, ನೀರಿನಾಗ ಗಟರ್ ನೀರು ಆ ವ್ಯವಸ್ಥೆ ಐತೆ. ಅಲ್ಲಿ ಆ ಗಟರ್ ನೀರು ಹರಿಯಂತ ನೀರು ವ್ಯವಸ್ಥೆ ಐತೆ. ಒಂದು ದಿನ ಕೊಟ್ಟಿಲ್ಲ. ಇಲ್ಲಿಗೆ ಎಷ್ಟು ವರ್ಷ ಆಯ್ತು? ಅಂಗಡಿ ಮುಚ್ಚಿದ್ವು, ಅಂಗಡಿ ಹೆಂಗೆ ಇದಾವೆ. ಅಲ್ಲಿ ನೋಡ್ರಿ, ಆ ಕಟ್ಟಿ ಎಷ್ಟು ವರ್ಷ ಆಯ್ತು? ಅಲ್ಲಿ ಮಳೆನಾಗೆ ಕೂಡ್ಬೇಕು, ಹಿಂಗೆ ಮಳೆಗೆ ಕೂಡ್ಬೇಕು. ಈಗ ನೋಡ್ರಿ, 13 ಲಕ್ಷ ಟೆಂಡರ್ ಆಗ್ಯದ ಇದಕ್ಕೆ. ವಾರಕ್ಕೆ ವಸೂಲಿ ಮಾಡ್ಕೊಂತಾರೆಲ್ಲ, ಮಾಡ್ಕೊಂತಾರ ಹೋಗ್ತಾರೆ. ಅಲ್ಲ, ಮತ್ತೆ ಇವ್ರು ವ್ಯಾಪಾರಸ್ಥರು ಹಂಗೆ ಬೇಜವಾಬ್ದಾರಿಯಿಂದ ಕೂಡ್ತಾರೆ ನೋಡ್ರಿ. ಹಂಗೆ ಅವರು ಎಲ್ಲಿ ಮುಂಜಾನೆ ಬರ್ತಾರೆ, ಎಲ್ಲೆಲ್ಲಿ ಜಾಗ ಸಿಗ್ತಾರೆ ಅಲ್ಲೆಲ್ಲ ಹಾಕೊಂಡ್ಬಿಡ್ತಾರೆ. ಅಲ್ಲಿ ಏನೋ ವ್ಯವಸ್ಥೆ ಇತ್ತದು. ಇದೇ ಹೆಣ್ಮಕ್ಳು ಕಿತ್ತೆ ಮೇಲೆ ಕೂಡಿಸಿದ್ರೆ ಆರಾಮಾಗಿ. ಅಲ್ಲ, ಇದು ನೋಡ್ರಿ, ಎಲ್ಲಿದ್ ನೀರೇನು? ಚರಂಡಿದ್ ನೀರು? ಎಲ್ಲಿದ್ ನೀರು? ಚರಂಡಿ ಇಲ್ಲ, ಚರಂಡಿ ಅಲ್ಲ. ಈಗ ನೋಡ್ರಿ, ಮಳೆ ನೀರು ಹಿಂಗ ತರಕಾರಿ ಹೆಂಗೆ ಬರ್ತದೆ ನೋಡಿ. ಇವರು ತಿರುಗಾಡೋ ರಸ್ತೆಯಲ್ಲಿ, ಗಾಡಿ ಬಿಡುವಂಥ ರಸ್ತೆಯಲ್ಲಿ ಇವತ್ತು ಕಾಯಿಪಲ್ಲೆ ಮಾರುವಂಥ ವ್ಯವಸ್ಥೆ ಬಂದ್ಬಿಡ್ರಿ. ದುರಾದೃಷ್ಟ ನಮ್ಮ ಮಾನವಿ. ಮಾಡೋಕ್ಕೂ ವ್ಯವಸ್ಥೆ ಇದೆ ಕಟ್ಟೆ. ಆದರೆ ನೀವು ಮಳೆ ಬಂದರೆ ಮಳೆಗೆ ಕೂಡ್ಬೇಕು, ಟೀನ್ ವ್ಯವಸ್ಥೆ. ಅಲ್ಲಮ್ಮ, ಎಷ್ಟು ವರ್ಷ ಆಯ್ತು ನೀವು ಮಾಡ? ಎಷ್ಟು ಕಟ್ತೀಯಮ್ಮ ವಾರಕ್ಕೆ? 50. ಎಷ್ಟು ತಿಂಗಳಾಗ 250 ರೂಪಾಯಿ ಕಟ್ತಿದ್ದಿ. ಈಗ ಮುನ್ಸಿಪಾಲ್ಟಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಈಗ ನೋಡು, ಅಲ್ಲಮ್ಮ, ಇಂಥ ಮಳೆ ಬಂದಾಗ ಅನಿವಾರ್ಯವಾಗಿ ನೋಡಿ 10 ರೂಪಾಯಿ 20 ರೂಪಾಯಿ ಮಾರಿ ಹೋಗ್ಬೇಕು.
ಲಾಸ್ ಆಗುತ್ತಲ್ಲ. ಲಾಸ್ ಆಗ್ತದೆ ಮತ್ತೆ 30 ರೂಪಾಯಿ ಗಾಡಿ 20 ರೂಪಾಯಿ ಕೊಡ್ತೀವಿ. ಚೂರು ಕಸ ಮಾಡೋದು ಹೋಗೋದಿಲ್ಲ ಯಪ್ಪ. ಅಲ್ಲ ಇಲ್ಲೇನು ಕುಡಿಯೋ ನೀರಿನ ವ್ಯವಸ್ಥೆ ಆದ? ಕುಡಿಯೋ ನೀರೆಲ್ಲ ಅದು ಶೌಚಾಲಯ ಇದೆಯೇನಮ್ಮ? ಇಲ್ಲಲ್ಲ. ಅಜ್ಜಿ ಎಷ್ಟು ಕಟ್ಟಿದಿ ಇವತ್ತು ಎಷ್ಟು ಕಟ್ಟಿದಿ ರೊಕ್ಕ? 40 ಕೊಟ್ಟಿದ್ಯಾ? ವಾರ 40. ಹಿಂಗೆ ಮಳೆ ಬಂದ್ರೆ ಹಿಂಗೆ ಕೆಳಗಡೆ ರೊಕ್ಕ ಕಟ್ಟಿ ಅಲ್ಲ ಗಟ್ರ ಇಲ್ಲ, ಗಟ್ರ ಗೆರೆ ಅಲ್ಲ ನೀರಲ್ಲ, ಗಟರ್ ಅದಾಗ ಸುತ್ತಮುತ್ತಲಿನ 30ರಿಂದ 40 ಹಳ್ಳಿಗಳ ಜನರು ಈ ಸಂತೆಗೆ ಬರುತ್ತಿದ್ದಾರೆ. ಆದರೆ ವಾರಕ್ಕೆ ಆಗುವಷ್ಟು ಸೊಪ್ಪು ತರಕಾರಿ ದಿನಸಿಗಳನ್ನು ಖರೀದಿಸುತ್ತಿದ್ದಾರೆ. ರೈತರ ಉಳುಮೆಗೆ ಕೃಷಿ ಪರಿಕರಗಳು, ಮನೆಗೆ ಅಗತ್ಯವಿರುವ ದಿನಸಿ, ಒಣ ಮೀನು, ಬಟ್ಟೆಗಳು, ಹಣ್ಣುಗಳು ಸೇರಿ ಹಲವು ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡಲಾಗುತ್ತದೆ. ಮಳೆ ಬಂದಾಗ ಮಳೆ ನೀರು ಸರಾಗವಾಗಿ ಚರಂಡಿಯಲ್ಲಿ ಹರಿಯದೆ ರಸ್ತೆ ಮೇಲೆ ಹರಿಯುತ್ತಿರುವ ಕಾರಣ ವ್ಯಾಪಾರಿಗಳಿಗೆ ನಷ್ಟ ಉಂಟಾಗುತ್ತಿದೆ. ಇನ್ನಾದರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮಾರುಕಟ್ಟೆಯ ಅಭಿವೃದ್ಧಿಗೆ ಶ್ರಮಿಸಲಿ ಎನ್ನುವುದು ನಮ್ಮ ಕಳಕಳಿಯಾಗಿದೆ.